ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ಕಪ್ಪಲ್ಲಿ ಅಕ್ಕಿ ಹಾಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 4 ಕಪ್ಪು ಅಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ 1 ಕಪ್ಪು ಉದ್ದಿನಬೇಳೆ, 1 ಚಮಚ ಮೆಂತ್ಯನ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. 5ರಿಂದ 6 ಅವರ್ ನೆನೆಸ್ಕೊಳ್ಬೇಕು. ಇದಾದ ನಂತರ ಅಕ್ಕಿನ ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಈ ಥರ 10 ನಿಮಿಷದ ಮುಂಚೆ ಅವಲಕ್ಕಿನ ನೆನೆಸಿಡಬೇಕು. ಅವಲಕ್ಕಿ ಜೊತೆಗೆ ಸ್ವಲ್ಪ ಅನ್ನ ಮತ್ತು ಈಗಾಗಲೇ ನೆನೆಸಿಟ್ಟಿರೋ ಅಂತಹ ಉದ್ದಿನಬೇಳೆ ಮತ್ತು ಮೆಂತ್ಯನ ರುಬ್ಬಿಟ್ಕೊಳ್ಬೇಕು. ಈ ಥರ ನುಣ್ಣಗೆ ರುಬ್ಬಿಟ್ಕೋಬೇಕು. ಇದನ್ನು ಅಕ್ಕಿನ ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಡೀ ರಾತ್ರಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಈ ಥರ. ಅದಾದಮೇಲೆ ಮಾರ್ನಿಂಗ್ ಎದ್ದು ನೋಡ್ತಿದ್ದೀನಿ, ನೀವು ನೋಡ್ತಿರಬಹುದು ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ನೀಟಾಗಿ ಫರ್ಮೆಂಟೇಷನ್ ಆಗಿದೆ. ಹಿಟ್ಟು ಈ ಥರ ಹದವಾಗಿ ಬರಬೇಕು. ಇವಾಗಿನ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಷ್ಟನ್ನು ಮಾತ್ರ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಯಾವುದೇ ಥರದ ಸೋಡಾ ಎಲ್ಲ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ನಾನು ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿದ್ರೆ ಸೋಡಾ ಬಳಸ್ತೀರ ತಟ್ಟೆ ಇಡ್ಲಿನ ಚೆನ್ನಾಗಿ ಮಾಡ್ಕೊಳ್ಬಹುದು. ಸೊ ತಟ್ಟೆ ಇಡ್ಲಿಗೆ ನಾನಿಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡನ್ನು ಯೂಸ್ ಮಾಡ್ಕೊಳ್ತಿಲ್ಲ, ಬರೀ ಪ್ಲೇಟ್ಸ್ ತಟ್ಟೆಗಳನ್ನಷ್ಟೇ ಯೂಸ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಹೇಗೆ ಅಂದರೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಉಂಡೆ ಅಂದರೆ ನಿಂಬೆ ಹಣ್ಣಿನ ಗಾತ್ರ ಅದು ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ನೀರನ್ನ ಬಿಸಿ ಆಗೋದಕ್ಕೆ ಬಿಡ್ತೀನಿ. ಈಗ ಇಡ್ಲಿ ತಟ್ಟೆ ಬರುತ್ತಲ್ಲ, ಅದಕ್ಕೆ ಕಾಟನ್ ಬಟ್ಟೆ, ವೈಟ್ ಕಲರ್ದು ಕಾಟನ್ ಬಟ್ಟೆನ ತೊಳೆದು ನೀರನ್ನ ಹಿಂಡಿ ಇಟ್ಕೊಂಡಿದ್ದೀನಿ. ತಟ್ಟೆ ಮೇಲೆ ಈ ಥರ ಬಟ್ಟೆ ಹಾಕಿ ಬಟ್ಟೆ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಬಟ್ಟೆ ಇಲ್ಲ ಅಂತಂದರೆ ಆ ತಟ್ಟೆಗೆ ಎಣ್ಣೆನ ಸವರ್ಬಿಟ್ಟು ಇಡ್ಲಿ ಹಿಟ್ಟನ್ನ ಹಾಕಿಬಿಟ್ಟು ಬೇಯಿಸ್ಕೊಳ್ಬಹುದು. ಆದರೆ ತಟ್ಟೆ ಇಡ್ಲಿಗೆ ಈ ಥರ ಬಟ್ಟೆ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಇಡ್ಲಿ ತೆಗಿಬೇಕಾದ್ರೆ ಬ್ರೇಕ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಆದಷ್ಟು ಬಟ್ಟೆನ ಬಳಸಿ, ಕಾಟನ್ ಬಟ್ಟೆನ. ಅದಾದಮೇಲೆ ಈ ತಟ್ಟೆ ಇಡ್ಲಿಗಳನ್ನ ಕುಕ್ಕರ್ ಒಳಗಡೆ ಇಟ್ಕೊಳ್ಳೋಣ. ಕುಕ್ಕರಲ್ಲಿ ಆಲ್ರೆಡಿ ಸ್ವಲ್ಪ ನೀರಿಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಕೆಳಗಡೆ ಗ್ರಿಪ್ಗೆ ಒಂದು ಸ್ಟ್ಯಾಂಡ್ ಇಟ್ಟು ಸ್ಟೆಪ್ ಬೈ ಸ್ಟೆಪ್ ತಟ್ಟೆನ ಜೋಡಿಸ್ಕೋಬೇಕು. ನಾನಿಲ್ಲಿ ಕಡ್ಡಿಗಳ ಸಹಾಯದಿಂದ ಜೋಡಿಸ್ಕೊಳ್ತಿದ್ದೀನಿ. ಈ ಕಡ್ಡಿ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ಥರ ಇಟ್ಟ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 15ರಿಂದ 20 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು. ಸೊ ಹಾಗಾಗಿ ವಿಷಲ್ನ ಹಾಕೋ ನೆಸೆಸಿಟಿ ಇಲ್ಲ, ಈ ಥರ ಒಂದು ಗ್ಲಾಸ್ ಮುಚ್ಚಿದ್ರೆ ಸಾಕು. ಸೊ ಇಡ್ಲಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಿಮ್ಮ ಕೈ ಬೆರಳುಗಳನ್ನ ಒದ್ದೆ ಮಾಡಿಕೊಂಡು ಇಡ್ಲಿನ ಮುಟ್ಟು ನೋಡಿ. ಅದೇನಾದರೂ ಅಂಟುತ್ತಿಲ್ಲ ಅನ್ನೋದಿದ್ರೆ ಇಡ್ಲಿ ಬೆಂದಿದೆ ಅಂತಲೇ ಅರ್ಥ. ಅಂಟುತ್ತಿದ್ರೆ ಇನ್ನು ಸ್ವಲ್ಪ ಬೇಯಿಸಬೇಕು. ಸೊ ಇಡ್ಲಿ ಬೆಂದಿದೆ ಅಂತ ಆದಮೇಲೆ ಈ ಥರ ಒಂದೊಂದೇ ತಟ್ಟೆನ ತೆಗೆದು ಈಚೆ ಇಡಿ ಕುಕ್ಕರಿಂದ ತೆಗೆದಿದ ತಕ್ಷಣ ಇಡ್ಲಿನ ತೆಗಿಯೋದಕ್ಕೆ ಹೋಗಬಾರ್ದು. 1-2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಇಡ್ಲಿನ ತೆಗಿಬೇಕು. ಸೊ ಇಡ್ಲಿಗೆ ಇವತ್ತು ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರಬಹುದು ಇಡ್ಲಿನ ನಾನು ಎಷ್ಟು ನೀಟಾಗಿ ಅಂದರೆ ಬಟ್ಟೆಯಿಂದ ತೆಗಿತಿದ್ದೀನಿ ಅಂತ. ಎಲ್ಲೂ ಏನೂ ಬ್ರೇಕ್ ಆಗಿಲ್ಲ, ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ. ನಾನು ಹೇಳೋ ಈ 3 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಇಷ್ಟೇ ಚೆನ್ನಾಗಿರೋ ತಟ್ಟೆ ಇಡ್ಲಿನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಮೊದಲನೇ ಟಿಪ್ ಏನು ಅಂತಂದರೆ ಅವಲಕ್ಕಿನ ನೆನೆ ಹಾಕಿ ರುಬ್ಬೋದನ್ನ ಮರಿಬೇಡಿ. 2ನೇ ಟಿಪ್ಪು ಸಾಮಾನ್ಯ ಇಡ್ಲಿ ಅಂದರೆ ಇವಾಗ ಚಿಕ್ಕ ಇಡ್ಲಿ ಮಾಡ್ತೀವಲ್ಲ ಅದಕ್ಕಿಂತ ತಟ್ಟೆ ಇಡ್ಲಿದು ಸೈಜು ಸ್ವಲ್ಪ ದೊಡ್ಡದಿರೋದ್ರಿಂದ ಸಮಯದ ಬಗ್ಗೆ ಗಮನ ಇರಲಿ, ಎಷ್ಟು ಸಮಯ ಬೇಯಿಸ್ಕೋಬೇಕು ಅಂತ. 3ನೇ ಟಿಪ್ಪು ಇಡ್ಲಿನ ಕುಕ್ಕರ್ ಪಾತ್ರೆಯಿಂದ ಅಥವಾ ಆ ಬಿಸಿ ಪಾತ್ರೆಯಿಂದ ತೆಗೆದ ತಕ್ಷಣ ಇಡ್ಲಿನ ತೆಗಿಬಾರ್ದು. 1-2 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ನೀವು ಇಡ್ಲಿನ ತೆಗೆದು ಇಟ್ಕೊಳ್ಬೇಕು. ಸೊ ಈ 3 ಟಿಪ್ನ ನೀವು ಫಾಲೋ ಮಾಡಿದ್ರೆ ತಟ್ಟೆ ಇಡ್ಲಿನ ಸಾಫ್ಟಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಸೊ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ನ ಚೆಕ್ಔಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ರೆಸಿಪೀಸ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು.